ಇಲ್ಲಿ ಒಮ್ಮೆ ನಿಂತ್ ನೋಡಿದ್ರೆ ಗಾಳಿ ಕೇವಲ ಬೀಸಂಗಿಲ್ರಿ, ಸಹಸ್ರ ವಜ್ರಗಳ ಇತಿಹಾಸ ಹೊತ್ತು ತಿರುಗಾಡ್ತೈತಿ. ಇಲ್ಲಿಯ ಪ್ರತಿ ಕಲ್ಲು ಪ್ರತಿ ಮೆಟ್ಟಲು ಮಹಾಕಾವ್ಯದ ಮೌನಕ್ಕ ಸಾಕ್ಷಿಯಾಗತ್ತ. ಯಾವ್ದಪ್ಪ ಈ ಒಂದು ಸ್ಥಳ ಅಂತಂದ್ರೆ ರಾಮದೂತ ಅಂಜನಿ ಪುತ್ರ ಮಹಾವೀರ ವಿಕ್ರಮ ಬಜರಂಗಿಯ ಜನ್ಮಸ್ಥಳ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಆನೆಗುಂದಿಯಲ್ಲಿರುವಂತಹ ಅಂಜನಾದ್ರಿ ಬೆಟ್ಟ. ಈ ಶನಿವಾರ ನಮ್ಮ ಪಯಣ ಹೊಂಟಿತ್ತು ಈ ಒಂದು ಜಾಗಕ್ಕ. ರಾಮಾಯಣದಲ್ಲಿ ಬರುವಂತಹ ಈ ಒಂದು ಜಾಗ ಪ್ರಭು ಶ್ರೀರಾಮನು ಹಾಗೂ ಹನುಮನು ಭೇಟಿಯಾದಂತಹ ಈ ಒಂದು ಸ್ಥಳ. ವಾಲಿ ಸುಗ್ರೀವರ ಆಡಳಿತದಲ್ಲಿದ್ದಂತಹ ಈ ಒಂದು ರಾಜ್ಯದ ಹೆಸರೇ ಕಿಷ್ಕಿಂದೆ. ಇಲ್ಲಿ ಬರುವಂತಹ ಸಾವಿರಾರು ಭಕ್ತಾದಿಗಳ ಜೊತೆಗೆ ಜೈ ಶ್ರೀರಾಮ್ ಘೋಷವಾಕ್ಯವನ್ನು ಹೇಳುತ್ತಾ 575 ಮೆಟ್ಲುಗಳಿರುವಂತಹ ಈ ಒಂದು ಬೆಟ್ಟ ಹತ್ತಿದ್ದ ಗೊತ್ತಾಗಂಗಿಲ್ಲ ನೋಡ್ರಿ. ಬೆಟ್ಟದ ಬಲಭಾಗದಲ್ಲಿ ಹರಿಯುವಂತಹ ತುಂಗೆ ಹಾಗೂ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆದಂತಹ ಹಂಪಿಯ ಸೊಬಗನ್ನ ಕಾಣಬಹುದು ನೋಡ್ರಿ. ಕ್ರಿಸ್ತಶಕ 15 ಹಾಗೂ 16ನೇ ಶತಮಾನಕ್ಕೆ ಸೇರಿದಂತಹ ಈ ಒಂದು ಗುಡಿ ಒಳಗಡೆ ಬಾಲಾಂಜನೇಯ, ಅವನ ತಾಯಿಯಾದಂತಹ ಅಂಜನಾದೇವಿ ಹಾಗೂ ಲಂಕೆಗೆ ಹೋಗುವಾಗ ಬಳಸಿದಂತಹ ರಾಮ ಸೇತುವೆ ಕಲ್ಲದ ದರ್ಶನವನ್ನು ಪಡೆಯಬಹುದು ನೋಡ್ರಿ. ಕೊನೆಯದಾಗಿ ಹೇಳುವುದೇನಪ್ಪಾ ಅಂತಂದ್ರೆ ಈ ಬೆಟ್ಟದ ಮೇಲೆ ನಿಂತಾಗ ನಮ್ಗೆ ಅರಿವಾಗುವುದ ಒಂದ ನೋಡ್ರಿ, ಭಕ್ತಿ ಧರ್ಮ ಮತ್ತು ಧೈರ್ಯದ ಪ್ರಕಾಶ ಯುಗ ಯುಗಾಂತರಗಳಿಗೂ ಕ್ಷೀಣವಾಗುವುದಿಲ್ಲ.